ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಅತ್ತೆ ಮನೆಯ ಇನ್ನೊಬ್ಬ ಅತ್ತೆ ಮನೆ ಗಾರ್ಡನ್ ಟೂರ್ ಮಾಡಲಿಕ್ಕಿದ್ದೀನಿ. ನೋಡಿ, ಇದು ನಮ್ಮ ಅತ್ತೆ ಮನೆಯಲ್ಲಿ ಇವತ್ತು ಬೆಳಗ್ಗೆ ಎದ್ದು ಬಂದ ತಕ್ಷಣ ನೋಡಿದೆ ಈ ಗಿಡ ನೋಡಿದ ತಕ್ಷಣ ಆ ಗಿಡದಿಂದ ಕಣ್ಣು ತೆಗಿಯೋಕ್ಕೆ ಆಗಲಿಲ್ಲ. ಹಾಗೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ನೋಡಿ, ಇದು ನಾನೇ ಹಾಕಿ ಹಚ್ಕೊಟ್ಟ ಗಿಡ. ಇದು ನಮ್ಮ ಅತ್ತೆಗೆ ಇದೊಂಥರ ಕ್ಯಾಕ್ಟಸ್ ಜಾತಿ, ಅದೇ ಕಳ್ಳಿ ಗಿಡಗಳು ಅಂತಾರಲ್ಲ ಆ ಥರ ಜಾತಿಗೆ ಸೇರಿದ ಗಿಡ ಇದು. ನೋಡಿ, ಇದೊಂಥರ ರೋಸ್ ಚೆನ್ನಾಗಿ ಥರ ಹೂವು ಅರಳುತ್ತೆ, ಒಂಥರ ರೋಸ್ ಪೆಟಲ್ಸ್ ಥರ. ನೋಡಿ, ಬಡ್ಸು, ಅದೇ ಫ್ಲವರ್ಸು, ಹಾಗೆ ಅರಳಿ ಹೋದ ಬಾಡಿದ ಹೂಗಳು ಎಲ್ಲ ಇದೆ. ಸುಮಾರು 1 ತಿಂಗಳವರೆಗೆ ಈ ಗಿಡದಲ್ಲಿ ಹೂವು ಇರುತ್ತೆ. ನೋಡಿ, ಅದರಲ್ಲೇ ತುಂಬ ವೆರೈಟೀಸ್ ಗಿಡಗಳನ್ನು ಹಚ್ಕೊಟ್ಟಿದ್ದೀನಿ ನಾನು ಇವರಿಗೆ. ನೋಡಿ, ಈ ತುಂಬ ಗಿಡಗಳನ್ನು ಮೇಂಟೆನೆನ್ಸ್ ಮಾಡೋಕ್ಕಾಗದೇ ಇರೋರಿಗೆ ಈ ಥರ ಗಿಡಗಳನ್ನು ಶೋಕ್ಕೆ ಹಚ್ಕೊಳ್ಳೋರಿಗೆ ತುಂಬ ಒಳ್ಳೆ ವೆರೈಟಿ ಇದು ನನ್ನ ಪ್ರಕಾರ. ಈ ಗಿಡದಲ್ಲಿ ಹೂವು ಸತ ತುಂಬ ದಿನ ಇರುತ್ತೆ. ಇದು ಹೂವು ಹೇಳಬೇಕಂದ್ರೆ ಹೂವು ತುಂಬ ದಿನ ಇರುತ್ತೆ ಗಿಡದಲ್ಲಿ, ಸುಮಾರು 1-2 ತಿಂಗಳವರೆಗೂ ಇರುತ್ತೆ ಈ ಗಿಡಗಳು. 12 ಜಾತಿಯ ಗಿಡಗಳನ್ನು, ದಾಸವಾಳ ಗಿಡಗಳನ್ನು, ಹಾಗೆ ಈ ಥರ ಶೋ ಪ್ಲ್ಯಾಂಟ್ಸನ್ನು, ಡೇರೆ ಗಿಡಗಳನ್ನು ಎಲ್ಲನೂ ಸಹ ನಾನೇ ಹಚ್ಕೊಟ್ಟಿದ್ದೆ ಇವರಿಗೆ. ನೋಡಿ, ಈ ಗಿಡ ನೋಡಿದರೆ ನಂಗೆ ತುಂಬ ಖುಷಿಯಾಯಿತು. ಬಂದು ನಿನ್ನೆ ಮಕ್ಕಳದ್ದು ರಿಪಬ್ಲಿಕ್ ಡೇ ಫಂಕ್ಷನ್ ಇತ್ತು ಅಂತ ನಾನು ಇಲ್ಲೇ ಸ್ಕೂಲಿಂದ ಬೇಗ ಕಳ್ಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಇಲ್ಲೇ ಬಂದು ಉಳ್ಕೊಂಡಿದ್ದೆ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಈ ಗಿಡ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು. ನೋಡೋಣ, ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ನೀವೇ ನೋಡಿ ಗಿಡಕ್ಕೆ ತುಂಬ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ. ನೋಡಿ, ಈ ಗಿಡದ ಮೇಂಟೆನೆನ್ಸು ತುಂಬ ಕಡಿಮೆ. ನಾವು ಬೇರೆ ಗಿಡಗಳಿಗೆ ಕೇರ್ ಮಾಡೋ ಥರ ಈ ಗಿಡಕ್ಕೆ ಕೇರ್ ಮಾಡೋದೇ ಬೇಡ. ಒಂದು ಸತಿ ಈ ಗಿಡ ನೆಟ್ಟರೆ ಸಾಕು. ಈ ಗಿಡಕ್ಕೆ ನೀರು ಅಷ್ಟು ಸಾಕಾಗದೆ, ನೀರನ್ನು ಸಹ 1 ವಾರಗಟ್ಟಲೆ ನೀರು ಹಾಕದೇ ಇದ್ದರೂ ಸಹ ಈ ಗಿಡ ತಡ್ಕೊಳ್ಳುತ್ತೆ. ಈ ಗಿಡ ನೋಡಿ, ಇದಕ್ಕೆ ಆ್ಯಕ್ಚುಲಿ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇದು ಕಣಗಲು ಗಿಡ ಅಂತ, ಒಂಥರ ಕ್ಯಾಕ್ಟಸ್ ಇರುತ್ತಲ್ಲ, ಕಳ್ಳಿ ಗಿಡಗಳು ಅಂತ, ಆ ಥರ ಜಾತಿಗೆ ಸೇರಿದ್ದು ಅಂತ ನನಗನ್ನಿಸುತ್ತೆ. ಇದರಲ್ಲಿ ಎಲೆ ಮುರಿದ ತಕ್ಷಣ ಈ ಥರ ಹಾಲು ಬರುತ್ತೆ. ಈ ಎಲೆಗಳಲ್ಲಿ ಈ ಥರ ನೋಡ್ಬೋದು ನೀವು. ಎಲೆನ ಕಟ್ ಮಾಡಿದ ತಕ್ಷಣ ನೋಡಿ ಹಾಲು ಹೇಗೆ ಹೊರಡ್ತು ಅಂತ, ಈ ಥರ ಹಾಲು. ಇದನ್ನು ಕಟಿಂಗ್ಸಿಂದನೇ ಹಚ್ಬೋದು. ಇದು ನಾನು ಕಟಿಂಗ್ಸಿಂದನೇ ಬೆಳೆಸಿದ್ದು. ಇವರಿಗೂ ಸಹ ನಮ್ಮನೇಲಿರೋ ಕಟಿಂಗ್ಸಿಂದನೇ ನಾನು ಹಚ್ಕೊಟ್ಟಿರೋದು. ನೋಡಿ, ಎಲೆನ ಹರಿದ್ರೂ ಸಹ ಎಲೆಯಲ್ಲೂ ಸಹ ಹಾಲು ಬರುತ್ತೆ ಇದು ಗಿಡ. ಮತ್ತು ಹೂಗಳು ಎಲ್ಲದು ಬೇರೆ ಥರ ಜಾತಿ ಗಿಡಗಳು ಭಾಳ ಕಡಿಮೆ ಗಿಡಗಳಲ್ಲಿ ತಿಂಗಳುಗಟ್ಟಲೆ ಹೂವಿರೋದು. ಈ ಗಿಡದಲ್ಲಿ ಮಾತ್ರ ನಾನು ನೋಡಿದ ಪ್ರಕಾರ 1 ತಿಂಗಳು ಗಿಡ ಆದರೆ ಸ್ವಲ್ಪ ಕಲರ್ ಡಿಮ್ ಆಗುತ್ತಾ ಬರುತ್ತೆ. ನೋಡಿ, ಫಸ್ಟ್ ಈ ಮೊಗ್ಗು ನೋಡಿ ಎಷ್ಟು ಚೆನ್ನಾಗಿದೆ. ಫ್ಲವರ್ ಬಡ್ಸು, ಈ ಥರ ಹೇರ್ ಸ್ಟೈಲಿಗೆಲ್ಲ ಯೂಸ್ ಮಾಡ್ಬೋದು ಇದನ್ನು. ಈ ಥರ ಬಡ್ಸ್ ಇದ್ದಾಗ ಮಕ್ಕಳಿಗೆ ಹೇರ್ ಸ್ಟೈಲ್ ಮಾಡಿ ಇದನ್ನು ಗುಂಡು ಪಿನ್ ಸಹಾಯದಿಂದ ಹಾಕಿದರೆ ಹೇರ್ ಸ್ಟೈಲ್ ತುಂಬ ಚೆನ್ನಾಗಾಗುತ್ತೆ. ಬೇಕಾದರೆ ನನ್ನ ಮಗಳಿಗೆ ಒಂದು ಸರಿ ನಾನು ಹೇರ್ ಸ್ಟೈಲ್ ಮಾಡಿ ಈ ಥರ ಬಡ್ಸನ್ನು ಯೂಸ್ ಮಾಡಿ ತೋರಿಸ್ತೀನಿ. ಬೇಕಾದರೆ ನಾವು ಈ ಗುಂಡು ಪಿನ್ ಯೂಸ್ ಮಾಡಿ ಈ ಬಡ್ಸನ್ನು ಹಾಕಿದರೆ ರೋಸ್ ಪೆಟಲ್ಸ್ ಥರ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್, ಯೆಲ್ಲೋ ಆ್ಯಂಡ್ ರೆಡ್ಡಿಶ್ ಆಗಿ. ನೋಡಿ, ಈ ಥರ ಬಡ್ಸು ಅರಳಿದ ಮೇಲೆ ಈ ಥರ ಸ್ವಲ್ಪ ಡಾರ್ಕ್ ಪಿಂಕಾಗಿರುತ್ತೆ. ಈ ಥರ ನೋಡಿ, ಈ ಗಿಡದಲ್ಲಿ ಈ ಅರಳಿದೆ ನೋಡಿ, ಈ ಥರ ಸ್ವಲ್ಪ ಸಣ್ಣ ಪೆಟಲ್ಸ್ ಇರುತ್ತೆ, ಡಾರ್ಕ್ ಆಗಿರುತ್ತೆ. ಆಮೇಲೆ ಸ್ವಲ್ಪ ಅರಳಿದ ಮೇಲೆ ನೋಡಿ ಸೇಮ್ ರೋಸ್ ಥರ. ಅವು ಕ್ರಮೇಣ ದಿನ ಸಾಕ್ತಾ ಈ ಥರ ಡಿಮ್ ಆಗುತ್ತೆ ಕಲರ್ಸ್. ಇದನ್ನು ನಾನು ಈ ಹೂಗಳನ್ನು ಡ್ರೈ ಆಗಿ ಗಿಡದಿಂದ ಬಿದ್ದ ತಕ್ಷಣ ಇದನ್ನು ಈ ಥರ ಒಣಗಿಸಿಟ್ಕೊಂಡು ಕ್ರಾಫ್ಟ್ ಸತ ಮಾಡ್ಬೋದು. ಏನಾದರೂ ನಾವು ಪೇಂಟಿಂಗ್ಸು ಇದನ್ನು ಡ್ರೈ ಆದಮೇಲೆ ಹೀಗೆ ಗಮ್ ಹಾಕಿ ಅಂಟಿಸಿ ಅದಕ್ಕೆ ನಾವು ಈ ಪೆಟಲ್ಸ್ ಮೇಲೆ ಪೇಂಟ್ ಮಾಡಿದರೆ ಸೇಮ್ ಇದೇ ಥರ ಪಿಂಕ್ ಕಲರ್ ಪೆಟಲ್ನ ಸೇಮ್ ಇದೇ ಥರ ಹೂ ಥರನೇ ಕಾಣಿಸುತ್ತೆ ಇದು. ನಾನು ಸಹ ಸ್ವಲ್ಪ ಈ ಥರ ಹೂಗಳನ್ನು ಒಣಗಿಸಿಟ್ಕೊಂಡಿದ್ದೀನಿ, ಏನಾದರೂ ಒಂದು ಕ್ರಾಫ್ಟ್ ಮಾಡೋಣ ಅಂತ. ಖಂಡಿತ ನಾನು ಕ್ರಾಫ್ಟ್ ಮಾಡಿದ ತಕ್ಷಣ ನಾನು ವಿಡಿಯೋನ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೇ ಹೂವು ಸತ ಒಣಗಿಸಿಟ್ಕೊಂಡ್ರೆ ಎಷ್ಟು ದಿನ ಆದರೂ ಇರುತ್ತೆ. ಆಮೇಲೆ ಅದನ್ನು ನಾವು ಗಮ್ ಸಹಾಯದಿಂದ ಪೇಸ್ಟ್ ಮಾಡಿ ನಾನು ಫ್ಲವರ್ ಪಾಟ್ ಥರ ಪೇಂಟಿಂಗ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮಾಡಿದ ಮೇಲೆ ತೋರಿಸ್ತೀನಿ ನಾನು. ನೋಡಿ, ಈ ಗಿಡ ನೋಡಿದ್ರೆ ಅಷ್ಟು ಖುಷಿ ಆಗ್ತಾಯಿದೆ ನನಗೆ. ನೋಡಿ, ಈ ಥರ ಗಿಡಗಳು ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಹೂವು ಅರಳಿರೋ ಗಿಡಗಳನ್ನು ನೋಡಿದರೆ ಮನಸ್ಸಿಗಾಗೋ ಖುಷಿನೇ ಬೇರೆ. ನೋಡಿ, ಯಾರಿಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ, ನನಗಂತೂ ಗಿಡ ಅಂದರೆ ತುಂಬ ಇಷ್ಟ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳನ್ನು ನೋಡಿದರೆ ನನಗೆ ಮನಸ್ಸಿಗೆ ಸಮಾಧಾನ. ಆ ಹೂವು ಅರಳಿ ಬಿಡಲಿ, ಒಟ್ಟು ನಾನು ಗಿಡಗಳನ್ನು ನೋಡ್ತಾ ಇರಬೇಕು. ನೋಡಿ, ಅದರಲ್ಲೇ ಇದು ಸ್ವಲ್ಪ ಸಣ್ಣ ಜಾತಿ ಗಿಡ. ಇದನ್ನು ಸಹ ನಾನೇ ಹಚ್ಕೊಟ್ಟಿದ್ದು ನಮ್ಮ ಅತ್ತೆಗೆ. ನೋಡಿ, ಸ್ಮಾಲ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಒಂಥರ ಗಿಡ. ಇದು ಪಾಟಲ್ಲಿರೋ ಗಿಡಗಳು ಅಷ್ಟು ಚೆನ್ನಾಗಿ ಆಗೋದಿಲ್ಲ. ನೋಡಿ, ನೆಲದಲ್ಲಿರೋ ಗಿಡಕ್ಕೂ ಪಾಟಲ್ಲಿರೋ ಗಿಡಕ್ಕೂ ಇದೇ ವ್ಯತ್ಯಾಸ. ಇದು ಯಾವ ಕಲರ್ಸು ಗೊತ್ತಿಲ್ಲ ಯಾವ ಥರ ಅಂತ. ಇದು ಇನ್ನೂ ಅರಳಿಲ್ಲ.
ಇವೆಲ್ಲ ನಾನೇ ಹಚ್ಚಿರೋ ಗಿಡಗಳು, ಇವ್ರಿಗೆ ಪಾಟಲ್ಲಿ ಹಚ್ಚಿ ಕೊಟ್ಟಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ವೈಟ್ ಒಂದಿದೆ, ಆ ಥರ ನಾನು ವಿಡಿಯೋ ಮಾಡಿದ್ನಲ್ಲ ಆ ಥರ ಗಿಡದಲ್ಲಿ ವೈಟ್ ಒಂದಿದೆ ನಮ್ಮ ಮನೇಲಿ. ಎಲ್ಲ ಗಿಡಗಳನ್ನು ನೆಲಕ್ಕೆ ಹಾಕೋಕ್ಕಾಗೋದಿಲ್ಲ, ಹಾಗಾಗಿ ನೋಡಿ ಇಲ್ಲಿ ಪೇಟೆಯಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಎಲ್ಲ ಗಿಡಗಳನ್ನು ಪಾಟಲ್ಲೇ ಒಂದು 4 ದಾಸವಾಳ ಗಿಡಗಳನ್ನಷ್ಟೇ ಇಲ್ಲಿ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಜಾಗ ಬಿಟ್ಟಿರೋದ್ರಿಂದ ಅದರಲ್ಲೇ ನೋಡಿ ಅದು ಎಷ್ಟು ಚೆನ್ನಾಗಿ ಪಾಟಲ್ಲೇ ಇದೆ, ಅದು ನೆಲದಲ್ಲಿಲ್ಲ, ಇನ್ನೂ ಪಾಕೆಟಲ್ಲೇ ಇದೆ. ನೋಡಿ 5 kg ಮಣ್ಣಿನ ಪಾಕೆಟಲ್ಲೇ ಇದ್ದರೂ ಅಷ್ಟು ಚೆನ್ನಾಗಿ ಒಳ್ಳೆಯದು. ಅದು ನೆಲದಲ್ಲಿದ್ದರೆ ಇನ್ನು ಹೇಗೆ ಹೂವು ಅರಳುತ್ತೋ ಗೊತ್ತಿಲ್ಲ. ಅದನ್ನು ನೆಲಕ್ಕೆ ಹಾಕ್ರಿ ಈ ಸರಿ ಮಳೆಗಾಲ ಬಂದ ತಕ್ಷಣ ಅಂತ ಹೇಳಬೇಕು. ನೋಡಿ ಅದಕ್ಕೆ ಒಂದು ಸಪೋರ್ಟಿಗೆ ಒಂದು ಕೋಲ್ ಕಟ್ಟಿ ಕೊಟ್ಬಿಟ್ರೆ ಒಂದು ಹೂವು ಗುಚ್ಚದ ಥರ ಕಾಣಿಸುತ್ತೆ. ನೋಡಿ ಈ ಗಿಡ ಹೇಗಿದೆ ಅಂತ ಹೇಳಿ. ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಚ್ಕೊಟ್ಟಿದ್ದೆ ನಾನು, ಹೂವು ಅರಳಿದೆ, ಅದು ಬೇಕಾದ್ರೆ ತೋರಿಸ್ತೀನಿ. ಅವರು ಅದು ಕಟ್ಟಿಂಗ್ಸನ್ನು ಒಂದು ಹಾಕ್ಕೊಂಡಿದ್ದಾರೆ. ನೋಡಿ ಇದು ಯೆಲ್ಲೋ ಕಲರ್ ಅಲ್ಲಿ ಯೆಲ್ಲೋ ಅಂದರೆ ಸ್ವಲ್ಪ ಈ ಭಂಡಾರ ಬರುತ್ತಲ್ಲ ಆ ಕಲರ್, ಭಂಡಾರದ ಕಲರ್ ಇದು ಒಂದು ಗುಲಾಬಿ ಗಿಡ. ಇದು ಸಹ ನಾನೇ ಹಚ್ಕೊಟ್ಟಿದ್ದೆ. ಇದು ಸ್ವಲ್ಪ ಗಂಧದ ಗುಲಾಬಿ ಅಂತ ಸ್ಯಾಂಡ್ಲ್ ಕಲರ್ ಇದು ಗುಲಾಬಿ. ನೋಡಿ ವೀಳ್ಯದೆಲೆ ಬಳ್ಳಿನೂ ಇದು ನೋಡಿ, ಇದು ಲೋಳ್ ಸರ ಅಲೋವೆರಾನ ಸಹ ಇದು ನಮ್ಮ ಮನೇಲಿ ನಾನು ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಇದನ್ನು ಸಹ ನಾನೇ ಹಚ್ಕೊಟ್ಟಿದ್ದೆ. ನೋಡಿ ಅದು ಎಷ್ಟು ಚೆನ್ನಾಗಿ ಮರಿ ಎಲ್ಲ ಒಡೆದಿದೆ ಅಂತ. ನೋಡಿ ನನಗೆ ಗಿಡಗಳನ್ನು ಯಾರು ಕೇಳಿದ್ರು ನಾನು ಇಲ್ಲ ಅನ್ನೋದಿಲ್ಲ. ನನಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಗಿಡಗಳನ್ನು ಹಚ್ಕೊಡೋದು ಅಂದ್ರೆ ಅಷ್ಟೇ ಖುಷಿ. ನಾನು ಹೆಚ್ಚಾಗಿ ಇವರಿಗೆ ಆಯಿತು ಯಾರೇ ಕೇಳಿದರೂ ಸಹ ನಾನು ಗಿಡಗಳನ್ನು ಪಾಟ್ಗಟ್ಟಲೆ ಕೊಟ್ಬಿಟ್ಟಿದ್ದೀನಿ ಸುಮಾರು ಜನರಿಗೆ. ಇವ್ರಿಗೆ ಮಾತ್ರ ಇವರು ಇಲ್ಲಿ ಮನೆ ಕಟ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಸುಮಾರು ಗಿಡಗಳನ್ನು ಪಾಟಲ್ಲಿ ಹಾಕಿಟ್ಟಿದ್ದೆ. ನೋಡಿ ಎಲೆ ಬಳ್ಳಿನೂ ಸಹ ಹಚ್ಕೊಟ್ಟಿದ್ದೆ ನಾನು ಅವರಿಗೆ. ನೋಡಿ ಅವರಿಗೆ ಈ ಮರಕ್ಕೆ ಈ ಪಿಲ್ಲರಿಗೆ ಹತ್ಕೊಂಡು ಎಬ್ಸೋಕ್ಕೆ ಅಂತ ಹಾಕಿದರು. ಅದು ಯಾಕೋ ಬಳ್ಳಿ ಪಿಲ್ಲರಿಗೆ ಅಂಟ್ಕೊಳ್ತಾನೆ ಇಲ್ಲ, ಎಲೆಗಳೆಲ್ಲ ಒಣಗಿ ಹೋಗ್ತಾಯಿದೆ ಅಂತ ಅದನ್ನು ಕಟ್ ಮಾಡಿ ತೆಗೆದು ಈ ಥರ ನೆಲಕ್ಕೆ ಹಂಚ್ಕೊಂಡಿದ್ದಾರೆ ಈ ಥರ. ನೋಡಿ ಅಲ್ಲಿಂದ ಶುರುವಾಗಿ ಅದು ಎಲೆ ಬಳ್ಳಿ ಈ ಥರ ಕಾಂಪೌಂಡ್ ಮೇಲೆ ಹಾಕಿದ್ದಾರೆ ಸ್ವಲ್ಪ ಈ ಥರ. ನೋಡಿ ಇವರಿಗಾದರೂ ಎಷ್ಟು ಬೇಕು ದೇವ್ರ ಪೂಜೆಗೆ, ಅದಕ್ಕೂ ಎಲೆಗಳನ್ನು ಕೊಳ್ಳೋ ಹಾಗೆ ಎಲ್ಲ ಅಷ್ಟು ಚೆನ್ನಾಗಿ ಹಮ್ಮಿಕೊಂಡಿದೆ ಇದು. ನೋಡಿ ಇದು ಪಿಂಕ್ ಕಲರು, ಇದು ಫುಲ್ ರೆಡ್ ಕಲರು, ದೊಡ್ಡ ದಾಸವಾಳ, ದೊಡ್ಡದಾಗಿ ಒಂಥರ ಉಂಡೆ ಥರ ಅರಳುತ್ತೆ. ಇದು ನಾನು ಪಾಟಲ್ಲಿ ಹಚ್ಚಿರಲಿಲ್ಲ, ಕಟ್ಟಿಂಗ್ಸನ್ನು ತಂದು ನೆಟ್ಟಿದ್ದೆ ನಾನು ಇದನ್ನು. ನಮ್ಮದು ಅಮ್ಮನ ಮನೆ ಪಕ್ಕದ ಮನೆಯವರು ಒಬ್ಬರು ಪಾಟಲ್ಲಿ ಎಬ್ಸಿಟ್ಟಿದ್ರು ಅದನ್ನು ಪಾಟ್ ಕೊಟ್ಟಿದ್ದರು, ಅದರಲ್ಲೇ ನಾನು ತಂದು ಹಚ್ಚಿದ್ದೀನಿ. ನೋಡಿ ಹೇಗಿದೆ ಅಂತ. ಈ ಥರ ನನ್ನ ಕಣಗಲ ಗಿಡನ ನಾನು ಹಚ್ಕೊಟ್ಟಿದ್ದು ಗಿಡ ಇದೆ. ನೋಡಿ ಹೂವು ಅರಳಿ ಎಷ್ಟು ದೊಡ್ಡದಾಗಿದೆ. ಅವರು ಇದರಲ್ಲೇ ಒಂದು ಕಟ್ಟಿಂಗ್ಸ್ ತಗೊಂಡು ಆ ಕಡೆ ಒಂದು ಗಿಡಗಳನ್ನು ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಸುಮಾರು ಒಂದು 2-3 ದಾಸವಾಳ ಗಿಡನ ಅವರು ಹೊಸದಾಗಿ ನಾನು ಹಚ್ಕೊಟ್ಟ ಗಿಡದ ಕಟ್ಟಿಂಗ್ಸಿಂದನೇ. ನೋಡಿ ಮಳೆಗಾಲದಲ್ಲಿ ಆ ಕಡೆ ಕಟ್ ಮಾಡಿ ಕಟ್ಟಿಂಗ್ಸಿಂದನೇ ಈ ಥರ ಹಚ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಗಿಡಗಳು. ಹೇಳ್ಬೇಕಂದ್ರೆ ನಮ್ಮ ಮನೆಗಿಂತಲೂ ತುಂಬ ಚೆನ್ನಾಗಿ ಬಂದಿದೆ. ಇದು ಯೆಲ್ಲೋ ಕಲರ್ ದಾಸವಾಳ. ಇವತ್ತೊಂದು 2-3 ಹೂವುಗಳಿತ್ತು, ಅವರು ಕೊಯ್ಕೊಂಡು ಹೋಗಿದ್ದಾರೆ ಪೂಜೆಗೆ ಅಂತ. ನೋಡಿ ಸ್ವಲ್ಪ ಗಿಡದ ಎಲೆಗಳಿಗೆ ಹುಳು ಹತ್ಬಿಟ್ಟಿದೆ, ಅದಕ್ಕೆ ಔಷಧಿ ಸ್ಪ್ರೇ ಮಾಡಿರಿ ಅಂತ ಹೇಳಿದ್ದೀನಿ. ನೋಡಿ ಈ ಥರ ಎಲ್ಲ ಎಲೆಯನ್ನು ತಿನ್ನೋ ಹುಳುಗಳು, ಎಲೆಯನ್ನೆಲ್ಲ ತಿಂದುಬಿಟ್ಟಿದೆ ಹುಳುಗಳೆಲ್ಲ. ಇವರು ಗದ್ದೆಯಲ್ಲಿ ರೈತರಾದರೆ ಔಷಧಿ ಎಲ್ಲ ಇರೋದಾ, ಔಷಧಿ ಎಲ್ಲ ಗದ್ದೆ ತೋಟಕ್ಕೆಲ್ಲ ತರೋದಿದ್ದರೆ ಮಾಡ್ತಾರೆ ಮನೇಲಿ. ಇಲ್ಲಿ ತಂದಿರೋದಿಲ್ಲಲ್ಲ, ಅದಕ್ಕಾಗಿ ಸಪ್ರೇಟಾಗಿ ಔಷಧಿನ ತಂದು ಗಿಡಕ್ಕೆ ಅಂತಲೇ ತಂದು ಇಟ್ಕೋಬೇಕು. ನೋಡಿ ಮಳೆಗಾಲದಲ್ಲಿ ಈ ಥರ ಆಗಿರಲಿಲ್ಲ, ಈಗ ಸ್ವಲ್ಪ ಈ ಬಿಸಿಲು ಚಳಿಗಾಲದಲ್ಲಿ ಈ ಥರ ಹುಳ ತಿಂದುಬಿಟ್ಟಿದೆ ಎಲ್ಲ ಗಿಡಗಳನ್ನು. ಅದಕ್ಕೆ ಔಷಧಿ ಸ್ಪ್ರೇ ಮಾಡಿ ಅಂತ ಹೇಳಿದ್ದೀನಿ. ನೋಡಿ ಅಲ್ಲಿ ಹಾಕಿರೋ ಗಿಡಗಳು ಕಟ್ಟಿಂಗ್ಸಿಂದನೇ ಈ ಕಡೆ ಹೊರಗಡೆಯಿಂದ ಕಾಂಪೌಂಡ್ ಹೊರಗಡೆ ಇಲ್ಲೊಂದು ಖಾಲಿ ಸೈಟ್ ಇದೆ, ಅಲ್ಲಿ ಇನ್ನೂ ಸದ್ಯಕ್ಕೆ ಯಾರೋ ಮನೆ ಕಟ್ಟಿಲ್ಲ, ಹಾಗಾಗಿ ಅವ್ರ ಸೈಡಲ್ಲಿ ನೋಡಿ ಈ ಥರ ಎಲ್ಲ ಕಟ್ಟಿಂಗ್ಸಿಂದನೇ ಎಲ್ಲ ಕಟ್ಟಿಂಗ್ಸ್ ದಾಸವಾಳಗಳನ್ನು ಈ ಕಡೆ ಸೈಡ್ ಹಾಕಿದ್ದಾರೆ. ನೋಡಿ ಇದು ಸೋಂಪು ಕಾಳು, ಮನೇಲಿ ಏನೋ ಈ ಕಡೆ ಕ್ಲೀನ್ ಮಾಡುವಾಗ ಯಾವಾಗಲೂ ಸೋಂಪು ಕಾಳು ಬಿದ್ದಿರಬೇಕು. ನೋಡಿ ಇದು ಸೋಂಪು ಅಂತೀವಲ್ಲ, ಬಡೆ ಸೊಪ್ಪು, ಇದು ಅಡಿಕೆ ಎಲೆ ಎಲ್ಲ ಮಸಾಲೆ ಐಟಮ್ಸ್ಗೆ ಇದು ಸೋಂಪು ಅಂತೀವಲ್ಲ, ಅದು ಸೋಂಪು. ನೋಡಿ ಚೆನ್ನಾಗಿ ಬೆಳೆದಿದೆ ಅಂತ ಸೋಂಪು ಕಾಳು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ನೀರಿದ್ದರೆ ಯಾವುದನ್ನಾದರೂ ಬೆಳಿಬೋದು. ಮೇಯ್ನ್ ನೀರು ಮೇಂಟೆನೆನ್ಸ್ ಮಾಡಬೇಕು ಯಾವ ಗಿಡಗಳಿಗಾದರೂ ಸಹ.
ಹಚ್ಚೋದು ಮುಖ್ಯ ಅಲ್ಲ, ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ನೋಡಿ ಕಟ್ಟಿಂಗ್ಸಿಂದ ಹಚ್ಚಿದ ಮೇಲೆ ನಾಲ್ಕು ಗಿಡಗಳೆಲ್ಲ ಎದ್ದು ಹೂವು ಅರಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಗಿಡಗಳು ನಮ್ಮ ಅತ್ತೆ ಕೈಯಲ್ಲೂ ಆಲ್ಮೋಸ್ಟ್ ಗಿಡಗಳು ಎಲ್ಲ ಚೆನ್ನಾಗಿ ಹತ್ತುತ್ತವೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅವರು ಮೊದಲೆಲ್ಲ ಬಾಡಿಗೆ ಮನೆಯಲ್ಲೇ ಇರೋದ್ರಿಂದ ಯಾವ ಗಿಡಗಳನ್ನು ಹಚ್ತಾ ಇರಲಿಲ್ಲ. ಈಗ ಸ್ವಂತ ಮನೆ ಆಗಿರೋದ್ರಿಂದ ಅವರಿಗೂ ಸಹ ಗಿಡದ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ ನೋಡಿ. ಎಲ್ಲ ಗಿಡಗಳನ್ನು ಎಷ್ಟು ಚೆನ್ನಾಗಿ ಕಟ್ಟಿಂಗ್ಸನ್ನು ವೇಸ್ಟ್ ಮಾಡದೆ ಹೆಂಗೆ ಹಾಕ್ಕೊಂಡಿದ್ದಾರೆ ಅಂತ. ದೇವ್ರ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿನೇ ದೇವ್ರ ಪೂಜೆಗಾಗಿ ಇವೇ ಸೈಡಲ್ಲಿರೋ ಗಿಡಗಳು ಹೂ ಅರಳಿದರೆ ಸಾಕು, ಅವ್ರಿಗೆ ದೇವ್ರ ಪೂಜೆಗೆ ಆಗೋಗ್ಬಿಡುತ್ತೆ. ಮುಂದೆ ಇರೋ ಗಿಡಗಳಲ್ಲಿರೋ ಹೂಗಳನ್ನು ಕೊಯ್ಯೋ ಅವಶ್ಯಕತೆನೇ ಇರೋಲ್ಲ, ಹಾಗೆ ಶೋಕ್ ಹಾಗೆ ಬಿಡ್ಬೋದು. ಇವನ್ನ ಹಾಕಿ ಸುಮಾರು ಈ ಹೋದ ಮಳೆಗಾಲದಲ್ಲಿ ಹಾಕಿದ್ದಾರೆ, ಒಂದು 5-6 ತಿಂಗಳಾಗಿದೆ ಅಷ್ಟೇ. ಮುಂದೆ ಒಂದು ಸೀಸನ್ ಕಳೆಯೋದ್ರೊಳಗೆ ಈ ಗಿಡಗಳು ಕಾಂಪೌಂಡ್ ಲೆವೆಲ್ಲಿಗೆ ಬಂದು ಈ ಕಡೆ ಕಾಂಪೌಂಡ್ ಈ ಕಡೆಯಿಂದನೇ ಹೂ ಕೊಯ್ಕೋಬೋದು ಅವರು, ಅಷ್ಟು ಚೆನ್ನಾಗಿ ಬಂದಿದೆ. ಆ ಕಡೆಯಿಂದ ಒಂದು ಸ್ವಲ್ಪ ದನ ಕರುಗಳು ತಿನ್ನದೇ ಇರೋ ಥರ ಪ್ರೊಟೆಕ್ಟ್ ಮಾಡ್ಕೊಬಿಟ್ರೆ ಗಿಡಗಳು ಬೇಕಾದಷ್ಟು ಆಗ್ಬಿಡುತ್ತೆ ಇವರಿಗೆ. ನೋಡಿ ಹೊಸದಾಗಿ ಅವ್ರ ಮಗಳು ಈ ವರ್ಷ ಮದುವೆ ಆಗಿದೆ. ಅವ್ರ ಮಗಳ ಮನೆಯಿಂದ ಸೇವಂತಿಗೆ ಗಿಡಗಳನ್ನು ಸಹ ತಂದು ಪಾಟಲ್ಲಿ ಹಚ್ಚಿಟ್ಕೊಂಡಿದ್ದಾರೆ ನೋಡಿ. ಮೊದಲೆಲ್ಲ ಪಾಟಲ್ಲಿ ಗಿಡ ಹಾಕ್ತಾನೇ ಇರಲಿಲ್ಲ. ನೋಡಿ ಸೇವಂತಿಗೆ ಗಿಡಗಳು ಸಹ ಪಾಟಲ್ಲಿದ್ದರೆ ಸೇವಂತಿಗೆ ಗಿಡಗಳಿಗೆ ಸಂಜೆ ಹೊತ್ತು ಬಿಸಿಲು ಬೀಳಬಾರ್ದು. ನೋಡಿ ನಮ್ಮ ಅತ್ತೆ ಮನೆ ಗಾರ್ಡನ್ ಹೇಗಿದೆ ಅಂತ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. See you next video. Please subscribe.